ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸದ್ಯ ನಡೀತಾ ಇರುವ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯು ಸಂಪೂರ್ಣ ಅವೈಜ್ಞಾನಿಕ ಹಾಗೆ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಮಾನ್ವಿ ತಾಲೂಕಿನ ಬಿಜೆಪಿ ಮುಖಂಡರು ತೀವ್ರವಾಗಿ ಕಿಡಿಕಾರಿದ್ದಾರೆ. ಪಟ್ಟಣದ ಕರ್ನಾಟಕ ಬ್ಯಾಂಕ್ ಮುಂಭಾಗದಲ್ಲಿ ಕೆಆರ್ಡಿಸಿಎಲ್ ಸಂಸ್ಥೆಯಿಂದ ಜರುಗ್ತಾ ಇರುವ ರಾಜ್ಯ ಹೆದ್ದಾರಿ ಕಾಮಗಾರಿಯನ್ನ ಖುದ್ದಾಗಿ ವೀಕ್ಷಿಸಿ ಪರಿಶೀಲಿಸಿದ ಬಿಜೆಪಿ ಮುಖಂಡರ ತಂಡವು ರಸ್ತೆ ನಿರ್ಮಾಣಕ್ಕೆ ಬಳಸ್ತಾ ಇರುವ ಅತ್ಯಂತ ಕಳಪೆ ಗುಣಮಟ್ಟದ ಮಣ್ಣನ್ನ ಕಂಡು ಅಧಿಕಾರಿಗಳು ಹಾಗೆ ಗುತ್ತಿಗೆದಾರರ ವಿರುದ್ಧ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಕಾಮಗಾರಿ ವೀಕ್ಷಣೆ ಬಳಿಕ ಮಾತನಾಡಿದ ಪ್ರಮುಖರಾದ ವಕೀಲ ರಾಯಪ್ಪ ಅವರು, ಇದು ಸಾರ್ವಜನಿಕರ ತೆರಿಗೆ ಹಣವನ್ನ ನೇರವಾಗಿ ಲೂಟಿ ಮಾಡುವ ತಂತ್ರವಾಗಿದೆ. ಇನ್ನು ಮಾನ್ವಿ ಪಟ್ಟಣದಲ್ಲಿ ಸದ್ಯ ಯಾರು ಹೇಳುವವರು ಕೇಳೋರು ಇಲ್ಲದಂತಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಇಡೀ ರಾಜ್ಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿ ಸಾಗ್ತಾ ಇದೆ. ಜನರು ಸಹ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಇಂತಹ ವ್ಯವಸ್ಥೆಯ ವಿರುದ್ಧ ಬದಲಾವಣೆಯನ್ನ ತರಬೇಕಿದೆ ಎಂದು ಕರೆಯನ್ನು ನೀಡಿದ್ದಾರೆ. ಈ ಒಂದು ಕಾಮಗಾರಿ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮಾಜಿ ಶಾಸಕರಾದ ಗಂಗಾಧರ ನಾಯಕರ ನೇತೃತ್ವದಲ್ಲಿ ಒಂದು ದೂರನ್ನು ಸಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಏನೇನು ವಿನಂತಿಗಳಿದ್ದೇವೆ, ರಸ್ತೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಶ್ಲೇಷಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿರ್ತಾ ಅವರು ನಮ್ಮ ಒಂದು ದೂರರ್ಜಿಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ, ಯಾವುದೇ ರೀತಿ ತನಿಖೆಗೊಳಪಡಿಸಿಲ್ಲ. ನಮ್ಮ ದೂರರ್ಜಿನ ಏನಪ್ಪ ಅಂದ್ರೆ ಡಸ್ಟ್ಬಿನ್ಗೆ ಹಾಕಿರ್ತಾರೆ. ಇಂಥ ಒಂದು ಜಿಲ್ಲಾಧಿಕಾರಿಗಳೇ ಈ ಒಂದು ಮಾಜಿ ಶಾಸಕರ ಒಂದು ದೂರರ್ಜಿಗೆ ಒಂದು ಪರಿಶೀಲನೆ ಮಾಡದೇ ಇರುವುದು ನೋಡಿದರೆ ಇವತ್ತು ಯಾವ ಮಟ್ಟದಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನೋದು ನಾವು ಕಾಣಬಹುದು. ಸಂಬಂಧಪಟ್ಟಂಗೆ ಮಾನ್ವಿ ತಾಲೂಕಿಗೆ, ಮಾನ್ವಿ ಪಟ್ಟಣಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಪುಟ್ಟರಾಜ್ ಅವರು ಈ ಎಲ್ಲ ನಡೀತಕ್ಕಂಥ ಅವ್ಯವಹಾರದ ಬಗ್ಗೆ, ಕಳಪೆ ಗುಣಮಟ್ಟದ ರಸ್ತೆ ಬಗ್ಗೆ ಮಾಹಿತಿ ಇದ್ದರೂ ಸಹಿತ ಒಂದು ದಿನ ಆದರೂ ಒಬ್ಬ ಅಧಿಕಾರಿ ಕರೆದು ಇದು ಯಾವ ಮಟ್ಟದಲ್ಲಿ ಐತೆ ಎಂಬುದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡೇ ಇಲ್ಲ. ಏನೇನ ಕೇಳಿ ಅವ್ರು ಟೋಲ್ ಟ್ಯಾಕ್ಸ್ ಐತೆ, ಅದು 13 ವರ್ಷ ಐತೆ, ಅವ್ರು ಮೇಂಟೈನ್ ಮಾಡ್ತಾರೆ, ನಿಮ್ಗೆ ಯಾಕಂಬ ಲೆಕ್ಕಕ್ಕೆ ಬೇಜವಾಬ್ದಾರಿಲಿಂದ ಮಾತಾಡ್ತಾ ಇದ್ದಾರೆ. ಹಿಂಗಾಗಿ ಈ ಮಾನ್ವಿ ಕ್ಷೇತ್ರದಲ್ಲಿ ಏನಾಗೈತಪ್ಪ ಅಂದರೆ ಅಧಿಕಾರಿಗಳು, ಶಾಸಕರು, ಸಚಿವರು ಇದ್ದು ಇಲ್ಲದಂತಾಗಿದೆ. ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಇವತ್ತು ಆಡಳಿತ ಯಂತ್ರದಲ್ಲಿ ಇವರ ಆಡಳಿತದಲ್ಲಿ ಯಾವುದೇ ರೀತಿ ಗುಣಮಟ್ಟ ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೊಂದಿರಬೇಕಂತ ಅಧಿಕಾರಿಗಳು ಇವತ್ತು ಕಾಣ್ತಾ ಇಲ್ಲ. ಇವತ್ತು ಯಾವುದೇ ಇಲಾಖೆಗೆ ಹೋಗಿ ಯಾವುದೇ ಇಲಾಖೆಗೆ ಹೋದ್ರೂ ಸಹಿತ ಬೇಜವಾಬ್ದಾರಿ ಅಧಿಕಾರಿಗಳು, ಬೇಜವಾಬ್ದಾರಿ ಗುತ್ತಿಗೆದಾರರು ಈ ರೀತಿ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಶೂನ್ಯಗೊಂಡಿದೆ ಮಾನ್ವಿ. ಇವತ್ತು ಮಾಜಿ ಶಾಸಕರು 3 ಸಲ ಬಂದಿದ್ದಾರೆ. ಶಾಸಕ ಹಂಪನಗೌಡರು ಇವರು ಅಂಪಯ್ಯ ನಾಯಕ್ ಇವರು 3 ಸಲ ಗೆದ್ದಿದ್ದಾರೆ. ಆದರೆ ಅಭಿವೃದ್ಧಿಯಲ್ಲಿ ಇವರು ಸಾಧನೆ ಮಾತ್ರ ಶೂನ್ಯ. ರಸ್ತೆ ಅಭಿವೃದ್ಧಿ ಕಾಮಗಾರಿ ಕಳೆದ 6 ತಿಂಗಳಿಂದ ನಡೀತಾ ಇದೆ. ಈ ಕಾಮಗಾರಿಯಲ್ಲಿ ಭಾರಿ ಮಟ್ಟದ ಅವ್ಯವಹಾರ ನಡೆದಿದೆ. ಯಾವ ರೀತಿ ಅವ್ಯವಹಾರ ಅಂದರೆ, ಈ ರಸ್ತೆ ಮಾಡೋದಕ್ಕೆ ಹಳೆ ರಸ್ತೆ ಇದೆ, ಮಣ್ಣು ತೆಗೆದು ಹೊಸ ರಸ್ತೆ ಕಡೆ ಹಾಕೋದು, ಆ ಕಡೆಯಿಂದ ಮಣ್ಣು ಈ ಕಡೆಯಿಂದ ಮಣ್ಣು ಆ ಕಡೆ, ಈ ಕಡೆ ಡಾಂಬರ್ ತೊಗೊಂಡೋಗಿ ಆ ಕಡೆ ಹಾಕೋದು, ಆ ಕಡೆ ಡಾಂಬರ್ ತೊಗೊಂಡ್ಬಂದು ಈ ಕಡೆ ಹಾಕೋದು. ಈ ರೀತಿಯ ಒಂದು ನಿರ್ಮಾಣ ಕಾಮಗಾರಿ ಕಳೆದ 4-5 ತಿಂಗಳಿಂದ ನಡೀತಾ ಇದ್ರು ಕೂಡ ಯಾವ ಸಂಸ್ಥೆಯ ಮೇಲಾಧಿಕಾರಿಗಳು ಕೂಡ ತನಿಖೆ ಮಾಡದೆ, ಯಾವ ಜನಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ನಮಗೇನೂ ಸಂಬಂಧ ಇಲ್ಲ ಎನ್ನುವಂತೆ ಓಡಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ವ್ಯವಹಾರ ಇದು, ಅಷ್ಟಿಷ್ಟು ಸಣ್ಣ ರೊಕ್ಕ ಅಲ್ಲ ಇದು ಕೊಟ್ಟಿರೋದು. ನಮ್ಮ ಜನತೆಗೆ ಇದೊಂದು ಶಾಪ ಆಗ್ಯದ. ಇವತ್ತು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೇಲಾಧಿಕಾರಿಗಳು ಕೂಡ ಇವರಿಗೆ ಕುಮ್ಮಕ್ಕು ನೀಡಿ ಇದರಲ್ಲಿ ಭ್ರಷ್ಟಾಚಾರ, ವ್ಯಾಪಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರಂತೇಳಿ ನಾನು ನೇರವಾಗಿ ಹೇಳ್ತೀನಿ. ನಾನು ಇದನ್ನ ಸಾಬೀತು ಮಾಡೋ ಧೈರ್ಯ ಇದ್ರೆ ಆ ಕೆಆರ್ಡಿಸಿಎಲ್ ಅಧಿಕಾರಿಗಳು ಬಂದು ಇಲ್ಲಿ ಮಾತಾಡಲಿ, ನಾನು ಹೇಳ್ತೀನಿ ಅವ್ರಿಗೆ ಉತ್ತರ. ಕಾಮಗಾರಿ ಕೆಆರ್ಡಿಸಿಎಲ್ ಇಂದ ಗುತ್ತಿಗೆದಾರರು ಮಾಡ್ತಾ ಇದ್ದಾರಾ? ಇದು ಕಂಪ್ಲೀಟ್ ಈ ಮಾನ್ವಿ ನಗರದಲ್ಲಿ ಹೋಗಿರೋಂಥ ರಸ್ತೆ